ಪ್ರತಿ ಪ್ರಯಾಣ ಹೊಸ ಕತೆ. ನಾನು ನಿಮ್ಮ ಡಿಫೈ. ಇದು ಪಂಡರಾಪುರದ 2ನೇ ವಿಡಿಯೋ. ಈ ವಿಡಿಯೋದಲ್ಲಿ ರಾತ್ರಿಯ ಜಾತ್ರೆಯ ವಿಡಿಯೋವನ್ನು ನೋಡ್ತೀವಿ. ನೋಡ್ಬೋದು ಪಾಂಡುರಂಗನ ಮೂರ್ತಿ ಎಷ್ಟು ದೊಡ್ಡದಾಗಿದೆ ಅಂತ. ಹಾಗೆ ನೋಡ್ತಾ ಇದ್ರೆ ಇದು ಪಾಂಡುರಂಗನ ದರ್ಶನಕ್ಕೆ ನಿಂತಿರುವಂತಹ ಪಾಳ್ಯವಾಗಿದೆ. ಹಾಗೆ ಈ ಕಡೆ ನೋಡಿದ್ರೆ ಇಲ್ಲಿ ದೇವಸ್ಥಾನ ಕಾಣ್ತಾ ಇದೆ, ನೋಡ್ಬೋದು. ರಾತ್ರಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ನೋಡ್ಬೋದು. ಹಾಗೆ ನೋಡ್ತಾ ಹೋದ್ರೆ ಎಲ್ಲ ಅಂಗಡಿಲೂ ಪಾಂಡುರಂಗ ರುಕ್ಮಿಣಿ ಮೂರ್ತಿಗಳನ್ನ ನೋಡ್ಬೋದು. ಹಾಗೆ ಈ ಕಡೆ ಚಂದ್ರಭಾಗಾ ನದಿಯ ದಾರಿ ಇದು. ಹಾಗೆ ನೋಡ್ತಾ ಇದ್ರೆ ಹೆಚ್ಚಿನ ಬಂಡಿಗಳಿತ್ತು, ಮತ್ತು ಆನೆಗಳು. ಇಲ್ಲಿ ಸಾಕಷ್ಟು ದೇವರ ಮೂರ್ತಿಗಳು ಮತ್ತು ಪ್ರಾಣಿಗಳ ಮೂರ್ತಿಗಳು ಮತ್ತು ತಾಳಗಳು. ಪಾಂಡುರಂಗನ ಮೂರ್ತಿಗಳು ಮಾತ್ರ ಜಾಸ್ತಿನೇ ಇತ್ತು, ಎಲ್ಲ ಅಂಗಡಿಲೂ ಜಾಸ್ತಿ ಇತ್ತು. ಸಣ್ಣ ಮೂರ್ತಿಯಿಂದ ಹಿಡಿದು ದೊಡ್ಡ ಮೂರ್ತಿಯವರೆಗೂ ಇತ್ತು, ನೋಡ್ಬೋದು. ಎಲ್ಲ ಥರದ ಮೂರ್ತಿಗಳಿವೆ. ಇಲ್ಲಿ ಉದಿನ ಕುಡಿ ಚುಚ್ಚೋದು ಮತ್ತು ದೀಪವನ್ನು ಹಚ್ಚೋದು, ದೀಪಗಳಿದ್ವು. ಇಲ್ಲಿಯ ಪಂಡರಾಪುರದ ವಿಶೇಷಗಳಂದರೆ ಮೂರ್ತಿಗಳು. ಎಷ್ಟು ಮೂರ್ತಿಗಳಿವೆ ನೋಡ್ಬೋದು. ಇದರಲ್ಲಿ ದೀಪ ಹಚ್ಚುವ ದೊಡ್ಡ ದೊಡ್ಡ ಪಣತಿಗಳು ಸಹ ನೋಡ್ತಿರ್ಬೋದು ನೀವು. ಇದು ಚಂದ್ರಭಾಗಾ ನದಿಯಾಗಿದೆ. ಆ ನದಿಯಲ್ಲಿ ಈ ಥರ ದೀಪವನ್ನು ಹಚ್ಚಿಬಿಡ್ತಾರೆ, ಅಲ್ಲಿ ವಿಶೇಷತೆ. ಮತ್ತು ಹಾಗೆ ನೋಡ್ತಾ ಹೋದಂತೆ ಅಂಗಡಿಗಳಲ್ಲಿ LED ಫೋಟೋ ಫ್ರೇಮ್ಗಳು ಇದು ನೋಡುವುದು. ಒಂದೊಂದು ಎಷ್ಟು ಚೆನ್ನಾಗಿದೆ ಅಂತ LED ಲೈಟಲ್ಲಿ. ಹಾಗೆ ಇದು ಚಂದ್ರಭಾಗಾ ನದಿಯಿಂದ ದೇವಸ್ಥಾನಕ್ಕೆ ಹೋಗುವಂಥ ದಾರಿಯಾಗಿದೆ. ಆ ದಾರಿಯಲ್ಲಿ ಈ ಥರದ ಚೆನ್ನಾಗಿರೋ ಆಟ ಆಡೋ ಲೈಟನ್ನು ನೋಡೋಕೆ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಈ ಥರ ನೋಡಿದೆ. ಹಾಗೆ ನೋಡಿದ್ರೆ ದೊಡ್ಡದೊಂದು ಪಾಂಡುರಂಗನ ಮೂರ್ತಿ ಇತ್ತು. ಆಮೇಲೆ ಪಕ್ಕದಲ್ಲಿ ಈ ತರಹದ ಅಂಗಡಿಗಳು ನೋಡ್ಬೋದು. ಪಕ್ಕದಲ್ಲೇ ಚೆನ್ನಾಗಿರೋದು ಥರ್ಮಾಕೋಲ್ ಗೊಂಬೆಗಳಿತ್ತು, ತುಂಬ ಸುಂದರವಾಗಿದೆ. ಫೋಟೋ ಫ್ರೇಮ್ಗಳು ಕೂಡ LED ಇವು ನೋಡ್ತಿರ್ಬೋದು. ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಅಭಿಲಾಷ್ D5 ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದೇ ತರಹದ ಟ್ರಾವೆಲಿಂಗ್ ಕಂಟೆಂಟ್ ಬರ್ತಾ ಇರುತ್ತೆ. ನಮಸ್ಕಾರ.